ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಾಸ್ಟ್ ವಿಡಿಯೋಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ 5 ಸಿಟಿ ಕಾರ್ಪೊರೇಷನ್ಸ್ ಅನ್ನ ಮಾಡಿದ್ದಾರೆ ಆ್ಯಂಡ್ GB ಅನ್ನ ಫಾರ್ಮೇಷನ್ ಆಗಿದೆ. ಆ್ಯಂಡ್ ನಿಮ್ಮ ವಾರ್ಡ್ ಯಾವುದು, ಹೊಸ ಸಿಟಿ ಕಾರ್ಪೊರೇಷನ್ ಯಾವುದು, ನಿಮ್ಮ ಹಳ್ಳಿ ಬರುತ್ತೆ ಅಥವಾ ಇಲ್ಲ, ಸೊ ಯಾವ ರೀತಿ ನೀವು ಫೈಂಡ್ ಮಾಡ್ಕೋಬಹುದು ಅಂತ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋಸ್ನಲ್ಲಿ, ರೈಟ್. ಸೊ ಈ ವಿಡಿಯೋನಲ್ಲಿ BBMP ಈ ಖಾತಾ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಅಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮೊದಲು ಈ ರೀತಿ ಬರ್ತಿತ್ತು, ವೆಬ್ಸೈಟ್ ಅನ್ನು ಓಪನ್ ಆಗ್ತಿತ್ತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಅಂತ. ಬಟ್ ಇವಾಗ ಈ ರೀತಿ ಬರ್ತಾ ಇಲ್ಲ, ಇದನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ, ಹೊಸದಾಗಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ವೆಬ್ಸೈಟ್ ಯೂಸರ್ ಇಂಟರ್ಫೇಸ್ ಎಲ್ಲ ಚೇಂಜ್ ಆಗಿದೆ ಅಂತ ಅನ್ಬೋದು. ಸೊ ಯಾವ ರೀತಿ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದನ್ನೊಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಬಹುದು. ಸೊ ಈಗ ನೀವು ವೆಬ್ಸೈಟ್ ಓಪನ್ ಮಾಡಿದಾಗ ಈ ರೀತಿ ಬರ್ತಾ ಇದೆ, ಬೆಂಗಳೂರು ನಗರ ಪಾಲಿಕೆಗಳ ಮತ್ತು ಈ ಆಸ್ತಿ ಅಂತ. ಸೊ ಇದರ ಅರ್ಥ ಏನು ಅಂತಂದ್ರೆ ಈಗ BBMP ಇಲ್ಲ, GBA ಬಂದಿದೆ. ಸೊ GB ಅಂಡರು 5 ಸಿಟಿ ಕಾರ್ಪೊರೇಷನ್ ಇದೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಕೇಂದ್ರ ಅಂತ, ರೈಟ್. ಸೊ ಈಗ ಆಪ್ಷನ್ಸ್ ಏನೇನು ಯಾವ ರೀತಿ ಬರುತ್ತೆ ಇಲ್ಲಿ ನೋಡಿ. ಸಿಟಿಸನ್ ಸರ್ವಿಸಸ್, ಇಷ್ಟೊಂದು ಸಿಟಿಸನ್ ಸರ್ವಿಸಸ್ ಅವೈಲೇಬಲ್ ಇದೆ. ಈ ಖಾತಾ, ಸೊ ಇದರ ಅರ್ಥ ಈ ಖಾತಾ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನಗೆ ಎಕ್ಸಿಸ್ಟಿಂಗ್ ಖಾತಾ ಅಂತಂದ್ರೆ ಆಲ್ರೆಡಿ ಮ್ಯಾನುವಲ್ ಖಾತಾ ಇದೆ, ಸೊ ನನಗೆ ಈ ಖಾತಾ ಬೇಕು, ಸೊ ಇಲ್ಲಿಂದ ನೀವು ಪ್ರೊಸೀಡ್ ಮಾಡಬಹುದು. ಹೊಸದಾಗಿ ಖಾತಾ ಮಾಡಬೇಕು, ನನ್ನ ಹತ್ರ ಯಾವುದೇ ಖಾತಾ ಇಲ್ಲ, ಸೊ ಹೊಸದಾಗಿ ಖಾತಾ ಮಾಡಬೇಕು ಅಂತಂದ್ರೆ ಇದು ನ್ಯೂ ಖಾತಾ ಆಪ್ಷನ್ ಬರುತ್ತೆ. ಅಂಡ್ ಮಲ್ಟಿ ಯೂನಿಟ್ ಖಾತಾ ಅಂತಂದ್ರೆ ಅಪಾರ್ಟ್ಮೆಂಟಿಗೆ ಅಥವಾ ಲೇಔಟ್ ಖಾತಾ ಅಂತ ಸಪರೇಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಎಕ್ಸಿಸ್ಟಿಂಗ್ ಖಾತಾ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ರೀತಿ ನನಗೆ ವಾರ್ಡ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿಂದ ನಾನು ಪ್ರೊಸೀಡ್ ಮಾಡಬೇಕು. ಈಗ ನನಗೆ ಹೊಸ ಖಾತಾ ಬೇಕು ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ BBMP ನ್ಯೂ ಖಾತಾ ಕ್ರಿಯೇಷನ್ ಸಿಸ್ಟಮ್ ಅಂತ ಈ ರೀತಿ ಅದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿಂದ ನಾನು ಪ್ರೊಸೀಡ್ ಮಾಡಬೇಕು, ರೈಟ್. ಇಲ್ಲಿ ಮಲ್ಟಿ ಯೂನಿಟ್ ಖಾತಾ ಮೇಲೆ ಕ್ಲಿಕ್ ಮಾಡಿದಾಗ ಇದು ಆಪ್ಷನ್ ಬರುತ್ತೆ. ಸೊ ಈ ರೀತಿ ತುಂಬಾ ಆಪ್ಷನ್ ಡಿಫರೆಂಟ್ ಆಗಿ ಬರ್ತಾ ಇದೆ. ಅಮೆಲ್ಗಮೇಷನ್ ಅಂತ ಒಂದು ಆಪ್ಷನ್ ಇದೆ, ಎರಡು ಪ್ರಾಪರ್ಟಿಯನ್ನ ಜಾಯಿಂಟ್ ಮಾಡಬಹುದು. ನೆಕ್ಸ್ಟ್ ಡೌನ್ಲೋಡ್ ಈ ಖಾತಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ದು PID ನಂಬರ್ ಹಾಕ್ಬಿಟ್ಟು ನೀವು ಡೌನ್ಲೋಡಿಗೆ ಪ್ರೊಸೀಡ್ ಮಾಡಬಹುದು. ಫೈಲ್ ಅಬ್ಜೆಕ್ಷನ್ಸ್ ಆನ್ ಫೈನಲ್ ಈ ಖಾತಾ, ಏನಾದರೂ ನಿಮಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡೋದಿದೆ ಅಂತಂದ್ರೆ ಇಲ್ಲಿಂದ ನೀವು ಕೂಡ ಮಾಡಬಹುದು. ಡು ನಾಟ್ ಫೈಂಡ್ ಮೈ ಪ್ರಾಪರ್ಟಿ ಡ್ರಾಫ್ಟ್ ಈ ಖಾತಾ, ನನಗೆ ನಂದು ಡ್ರಾಫ್ಟ್ ಈ ಖಾತಾ ಕಾಣಿಸ್ತಾ ಇಲ್ಲ, ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಆಪ್ಷನ್ ಅನ್ನ ಪ್ರೊಸೀಡ್ ಮಾಡಬೇಕು. ಕ್ಲಿಕ್ ಹಿಯರ್ ಫಾರ್ ಡ್ರಾಫ್ಟ್ ಈ ಖಾತಾ ಇಫ್ ಯು ನೋ ಯುವರ್ ವಾರ್ಡ್, ನಿಮ್ದು ವಾರ್ಡ್ ನಿಮಗೆ ಗೊತ್ತಿದೆ ಅಂತಂದ್ರೆ ಇಲ್ಲಿಂದ ನೀವು ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಮಾಡಬಹುದು ಅಂತ ಇದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ವಾರ್ಡ್ ಎಂಟರ್ ಮಾಡಿ ಪ್ರೊಸೀಡ್ ಮಾಡಬಹುದು. ನಿಮ್ಗೆ ನಿಮ್ದು ವಾರ್ಡ್ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿಂದ ನೀವು ಗೊತ್ತು ಮಾಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮ್ಯಾಪ್ ಓಪನ್ ಆಗುತ್ತೆ. ಸೊ ಝೂಮ್ ಇನ್ ಝೂಮ್ ಔಟ್ ಆಪ್ಷನ್ ಮುಖಾಂತರ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ವಾರ್ಡ್ ನಂಬರ್ ಮತ್ತೆ ಹೆಸರು ಗೊತ್ತಾಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಸೊ ಫೈನಲ್ ಈ ಖಾತಾ ಸ್ಟೇಟಸ್ ಅಂತಂದ್ರೆ ನಿಮ್ದು ಈ ಖಾತಾ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. PID ನಂಬರ್ ಆಗ್ಬಿಟ್ಟು ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ನೀವು ಈ ಖಾತಾ ಸ್ಟೇಟಸ್ ಅಂತಂದ್ರೆ ಹೊಸದಾಗಿ ಖಾತಾ ನೀವು ಸಬ್ಮಿಟ್ ಮಾಡಿದಿರಿ ಅಂತಂದ್ರೆ ಅದ್ರ ಸ್ಟೇಟಸ್ ಏನಿದೆ ಅಲ್ಲಿ ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು. ಈ ಖಾತಾ ಪೆಂಡೆನ್ಸಿ ರಿಪೋರ್ಟ್ ಅಂತಂದ್ರೆ ನಿಮ್ದು ನಿಮ್ದು ಪೆಂಡಿಂಗ್ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿಂದ ನೀವು ಅದನ್ನು ನೋಡ್ಕೋಬಹುದು. ಸ್ಟೇಟಸ್, ಸೊ ಬೇಸಿಕಲಿ ಯಾವ ರೀತಿ ಟ್ರ್ಯಾಕ್ ಮಾಡಬಹುದು ಅಂತ ಎಲ್ಲ ಕೂಡ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಈ ಖಾತಾ ಆಟೋಮೆಟಿಕ್ ಮೊಟೇಷನ್ ಗೆಟ್ ಯುವರ್ ಮೊಟೇಷನ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಏನು ಮೊಟೇಷನ್ ಆಗೋದು ಏನು ಪ್ರೊಸೆಸ್ ಇದೆಲ್ಲ ಅದು ಕೂಡ ಇಲ್ಲಿಂದ ನೀವು ನೋಡಬಹುದು, ರೈಟ್. ಅಂಡ್ ಬರೋ ದಿನಗಳಲ್ಲಿ ನಾನು ಆದಷ್ಟು ಇನ್ನೂ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಆಪ್ಷನ್ ಕೂಡ ನಾನು ಟ್ರೈ ಮಾಡ್ತೇನೆ ಒಂದು ಸಪರೇಟ್ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಓಕೆ. ಸೊ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ, ಏನು ಅಂತಂದ್ರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. BBMP ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ನೀವು ಹೋಗಿದಾಗ ಇಲ್ಲಿ ಒಂದು ಆಪ್ಷನ್ ಬರ್ತಾ ಇದೆ, ಕ್ಲಿಕ್ ಹಿಯರ್ ಟು ನೋ ಯುವರ್ ವಾರ್ಡ್ ಅಂಡ್ ನ್ಯೂ ಸಿಟಿ ಕಾರ್ಪೊರೇಷನ್ ಅಂತ. ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ದು ವಾರ್ಡ್ ನಂಬರ್ ಮತ್ತೆ ಹೆಸರು ಹಾಕ್ಬಿಟ್ಟು ನಿಮ್ದು ಹೊಸ ಸಿಟಿ ಕಾರ್ಪೊರೇಷನ್ ಯಾವ್ದಿದೆ ಅಂತ ನೀವು ತಿಳ್ಕೊಬಹುದು ಅಂತ ಲಾಸ್ಟ್ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಟಾಪಿಕ್ ಬಗ್ಗೆ. ಸೊ ಇಲ್ಲಿ ಅಪ್ಡೇಟ್ ಏನು ಹೊಸದಾಗಿ ಏನು ಅಡಿಷನ್ ಮಾಡಿದ್ದಾರೆ ಅಂತಂದ್ರೆ ಈಗ ಉದಾಹರಣೆಗೆ ನಾನು ಒಂದು ವಾರ್ಡ್ ಅನ್ನ ಎಂಟರ್ ಮಾಡ್ತೀನಿ, ರಾಮಮೂರ್ತಿ ನಗರ್ ಅಂತ, ರೈಟ್. ಸೊ ಈಗ ಈ ರೀತಿ ಎಲ್ಲ ಡೀಟೇಲ್ ಆಗಿ ಬರ್ತಾ ಇದೆ, ವಾರ್ಡ್ ನಂಬರ್ ಮತ್ತೆ ಹೆಸರು, ಸಿಟಿ ಕಾರ್ಪೊರೇಷನ್ ಯಾವ್ದಿದೆ, ಕಾರ್ಪೊರೇಷನ್ ಆಫೀಸ್ ಅಡ್ರೆಸ್ ಯಾವ್ದಿದೆ, ಝೋನ್ ಯಾವ್ದು ಬರುತ್ತೆ, ಝೋನಲ್ ಆಫೀಸ್ ಅಡ್ರೆಸ್ ಯಾವ್ದಿರುತ್ತೆ, ಅಂಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ. ಸೊ ಈಗ ರಾಮಮೂರ್ತಿ ನಗರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂತಂದ್ರೆ KR ಪುರಂ. ಸೊ ಈ ರೀತಿ ಎಲ್ಲ ಆಪ್ಷನ್ ಕೂಡ ನನಗೆ ಒಂದೇ ಕ್ಲಿಕ್ ನಲ್ಲಿ ಒಂದೇ ಪೇಜ್ ನಲ್ಲಿ ತೋರಿಸ್ತಾ ಇದೆ. ಈಗ ಉದಾಹರಣೆಗೆ ಇನ್ನೊಂದು ತಗೋತೀನಿ, HSR ಲೇಔಟ್ ಅಂತ. ಸೊ ಇಲ್ಲಿ ನೋಡಿ, ಸೊ ವಾರ್ಡ್ ನಂಬರ್, ನೇಮ್, ಸಿಟಿ ಕಾರ್ಪೊರೇಷನ್ ಎಲ್ಲ ಡೀಟೇಲ್ ಆಗಿ ನನಗೆ ಬರ್ತಾ ಇದೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬೊಮ್ಮನಹಳ್ಳಿ. ಸೊ ಈ ರೀತಿ ತುಂಬಾ ಈಸಿಯಾಗಿ ನೀವು ನೋಡ್ಕೋಬಹುದು ನಿಮ್ದು ವಾರ್ಡ್ ಡೀಟೇಲ್ಸ್, ಯಾವ್ದು ಅಡ್ರೆಸ್ ಇದೆ, ಹೆಸರೇನಿದೆ, ನಂಬರ್ ಏನಿದೆ, ಝೋನಲ್ ಆಫೀಸ್ ಅಡ್ರೆಸ್ಸು, ಕಾನ್ಸ್ಟಿಟ್ಯೂನ್ಸಿ ಯಾವುದು,
ಎಲ್ಲ ಕೂಡ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ಸೊ ಐ ಹೋಪ್ ನಿಮಗೆ ವಿಡಿಯೋ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸಪ್ ನಂಬರ್ ಮೇಲೆ ನನಗೆ ಮೆಸೇಜ್ ಕಳಿಸಿ. ಅಂಡ್ GBA ಬೆಂಗಳೂರು ಅಂತ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಈ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಎಲ್ಲಾ ವಿಡಿಯೋಸ್ GBA ರಿಲೇಟೆಡ್ ಏನಿದೆಯಲ್ಲ ಎಲ್ಲ ನೋಡ್ಬೋದು. ಇದೇ ಪ್ಲೇ ಲಿಸ್ಟ್ ನಲ್ಲಿ ನಾನು ಆಡ್ ಮಾಡ್ಕೋತಾ ಹೋಗ್ತೀನಿ. ರೈಟ್, ನೆಕ್ಸ್ಟ್ ಈ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.